ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್, ನಿಮ್ಮ ಒಂದು ಶಾಪ್ ನೇಮ್ ಹೇಳಿ. ಇದು ಮೈಸೂರಿನ ಆ, ಎಲ್ಲರಿಗೂ ಪರಿಚಯವಾಗಿರುವಂತಹ ರಾಮ್ಸನ್ಸ್ ಬೊಂಬೆ ಮನೆ. ಹೌದು. ಸೊ ದಸರಾ ಅಂದ್ರೆ ದಸರಾ ಬೊಂಬೆ ಮನೆ ಫೇಮಸ್. ಅದೇ ರೀತಿ ರಾಮ್ಸನ್ ಬೊಂಬೆ ಮನೆ ಕೂಡ ತುಂಬಾನೇ ಫೇಮಸ್ ಆಗಿರುವಂತದ್ದು. ಸೊ ಈ ಸರಿ ತುಂಬಾನೇ ಹೊಸ ಹೊಸ ಕಲೆಕ್ಷನ್ಸ್ ಗಳು ಬಂದಿದೆ ಅಂತ ಕೂಡ ಹೇಳಿದ್ರು. ಸೊ ಹಾಗಾಗಿ ಇವತ್ತಿನ ಒಂದು ಮೈಸೂರಲ್ಲಿ ದಸರಾ ಬೊಂಬೆ ಮನೆದು ಒಂದು ವಿಡಿಯೋ ಮಾಡ್ಬೇಕು ಅಂತ ಬಂದಿದ್ದೀನಿ. ಸೊ ನಿಮ್ ಕಡೆಯಿಂದ ನನಗೆ ಮೈಸೂರು ದಸರಾದು ಮತ್ತೆ ಆ ಒಂದು ಪೂಜೆ ಸಿದ್ಧತೆಗಳನ್ನ ಯಾವ ರೀತಿ ಮಾಡ್ತಾರೆ, ಆ ಬೊಂಬೆಗಳನ್ನ ಇಡೋ ರೀತಿ ಏನಿದೆ, ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಬೇಕು ನಮ್ಮ ವೀಕ್ಷಕರಿಗೆ ಸರ್. ಮೈಸೂರಿನ ದಸರಾ ನಮ್ಮ ನಾಡ ಹಬ್ಬ ಅಂತಾನೆ ಸುಪ್ರಸಿದ್ಧವಾಗಿದೆ. ಮತ್ತೆ ಭಾರತದ ಆದ್ಯಂತ ದಸರಾ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ನಡೆಸಿದ್ರು ಕೂಡ, ಪೂಜೆ ನಡೆದ್ರು ಕೂಡ ಮೈಸೂರಿನ ಈ ದಸರಾ ಬಹಳ ಒಂದು ಆಪ್ಯಾಯಮಾನವಾಗಿ ಮತ್ತೆ ಸಂಪೂರ್ಣ ಜನರಿಂದ ನಡೆಯುವಂತಹ ಒಂದು ದಸರಾ. ಪ್ರತಿ ಮನೆಯಲ್ಲೂ ಒಂದೊಂದು ರೀತಿಯಲ್ಲಿ ಪೂಜೆಗಳು ನಡೆಯುತ್ತೆ. ಅದರಲ್ಲೂ ಕೂಡ ಪ್ರತಿ ಮನೆಯಲ್ಲಿ ಗೊಂಬೆ ಇಡುವ ಸಂಪ್ರದಾಯ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳ ದೊಡ್ಡವರು ಎಲ್ಲರೂ ಸೇರ್ಕೊಂಡು ಮನೆಯಲ್ಲಿ ಈ ಬೊಂಬೆ ಮೆಟ್ಟಲನ್ನ ಮಾಡ್ತಾರೆ. ಫಸ್ಟ್ ಅದೇ ಬೊಂಬೆ ಮೆಟ್ಟಲು ಮಾಡೋದ್ರಿಂದ ಶುರು ಆಗುತ್ತೆ. ಮನೇಲಿ ಏನೇನ್ ಸಾಮಾನು ಸಿಗುತ್ತೆ, ಟೇಬಲ್, ಚೇರು ಮತ್ತೆ ಏನೇನ್ ಸಿಗುತ್ತೆ ಎಲ್ಲಾನು ಸೇರಿಸಿ ಮೆಟ್ಲನ್ನ ಮಾಡೋದು. ಆಮೇಲೆ ಅಟ್ಟದಲ್ಲಿ ಇಟ್ಟಿರುವಂತಹ ಗೊಂಬೆಗಳನ್ನೆಲ್ಲ ತೆಗೆದು ಅದನ್ನ ಧೂಳು ಹೊಡೆದು ಅದನ್ನ ಓರಣವಾಗಿ ಅದನ್ನ ಜೋಡಿಸಿದ ಮೇಲೆ ನೆಕ್ಸ್ಟ್ ಮಕ್ಕಳಿಗೆ ಪಾರ್ಕ್ ಮಾಡಕ್ಕೆ ಅಥವಾ ಝೂ ಆತರ ಏನಾದ್ರು ಬಿಡೋದು. ಮತ್ತೆ ಪೈರು ಬೆಳೆಸಿ ಅದು 9 ದಿನ ಅದು ರಾಗಿ ಹಾಕಿದಾಗ ಅದು ಪ್ರತಿದಿನ ಕುಡಿ ಹೊಡೆದು ಅದು ಬೆಳೆಯುವಾಗ ಅದನ್ನ ನೋಡೋದೇ ಒಂದು ಆನಂದ. ಸೊ ಈ ತರ ಪ್ರತಿದಿನ ಒಂದು ಹೊಸ ಮುಖದಿಂದ ಇದು ನಳನಳಿಸುವ ಒಂದು ಹಬ್ಬ ಅಂದ್ರೆ ಅದು 9 ರಿಂದ 10 ದಿನ ಒಟ್ಟಿಗೆ ಇರುತ್ತೆ. ಸೊ ನೆಂಟರಿಷ್ಟರು ಬರ್ತಾರೆ. ಪ್ರತಿದಿನ ಹಬ್ಬದ ಅಡುಗೆ, ಬೆಳಿಗ್ಗೆ ಒಂದು ತಿಂಡಿ, ಸಂಜೆ ಒಂದು ತಿಂಡಿ, ಸಂಜೆ ಆದ್ರೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದ್ಬಿಟ್ಟು ಗೊಂಬೆ ಆರತಿ ಮಾಡಿ ಗೊಂಬೆ ಬಾಗ್ನ ಕೊಡೋದು. ಸೊ ಒಂದು 10 ದಿನ ಈ ಹಬ್ಬದ ಸಡಗರ. ಮತ್ತೆ ಮನೆಯಲ್ಲಿ ನೆಂಟರಿಷ್ಟರು, ಊರಲ್ಲೆಲ್ಲ ಜನ ತುಂಬಿರ್ತಾರೆ. ಸೊ ಮೈಸೂರು ಒಂದು ಸ್ವರ್ಗದ ರೀತಿಯ ಅದು ಅಲಂಕಾರಗೊಂಡಿರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಈ ಒಂದು ಸಂಪ್ರದಾಯ ಯಾವಾಗಿಂದ ಶುರು ಆಯ್ತು? ನಮ್ಮ ಒಂದು ಇದರ ಪ್ರಕಾರ ವಿಜಯನಗರದಲ್ಲಿ ಏನು ಸೀಮೋಲ್ಲಂಘನ ಇತ್ತು ನವರಾತ್ರಿಯ ಸಂದರ್ಭದಲ್ಲಿ, ಆಗ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಮಂತರಾಜರು ಬಂದು ಆ ಮಹಾನವಮಿಯ ದಿಬ್ಬದ ಮುಂದೆ ಪ್ರತಿದಿನ ನಡೆಸ್ತಿದ್ದಂತಹ ದಿಬ್ಬಣಗಳು, ಮತ್ತೆ ಆ ರಾಯರು, ವಿಜಯನಗರದ ರಾಯರು ಆ ಮಹಾನವಮಿ ದಿಬ್ಬದ ಮೇಲೆ ಕುಳಿತು ನಡೆಸ್ತಿದ್ದ ಒಡ್ಡೋಲಗ, ಅದರ ಒಂದು ಮುಂದುವರಿದ ರೂಪವೇ ನಮ್ಮ ಮೈಸೂರಿನ ಈ ನವರಾತ್ರಿ ಸಂಪ್ರದಾಯ. ಈಗ ಸೀಮೋಲ್ಲಂಘನ ಇಲ್ಲ, ಆದ್ರೆ ಶಮಿ ವೃಕ್ಷದ ಪೂಜೆ ಇದೆ. ಸೊ ಮತ್ತೆ ನವರಾತ್ರಿಯ 9 ದಿನಗಳು ಬೇರೆ ಬೇರೆ ಪೂಜೆಗಳು ನಡೆಯುತ್ತೆ. ಸರಸ್ವತಿ ಪೂಜೆ, ಆಯುಧ ಪೂಜೆ, ನವರಾತ್ರಿಯ ಒಂದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರ ಪೂಜೆಗಳು, ಮತ್ತೆ ಸಪ್ತಮಾತೃಕೆಯರ ಪೂಜೆಗಳು. ಸೊ ಹೀಗೆ ಎಲ್ಲ ಏನ್ ನಡೆಯುತ್ತೆ ಅದು ಆ ಕಾಲದಿಂದ ನಮ್ಮ ಮೈಸೂರಿಗೆ ಒಂದು ಬಳುವಳಿಯಾಗಿ ಬಂದಿದೆ. ಅದನ್ನ ನಾವು ಇದು 100 ವರ್ಷಗಳಿಂದ ಮುಂದುವರಿಸ್ಕೊಂಡು ಬರ್ತಿದೀವಿ. ಅದು ನಮ್ಮ ಒಂದು ಸಂಪ್ರದಾಯವಾಗಿ ಉಳ್ಕೊಂಡು ಬಂದಿದೆ. ಓಕೆ, ಈ ರಾಮ್ಸನ್ಸ್ ಬೊಂಬೆ ಮನೆ ಅನ್ನೋದು ಯಾವಾಗ ಶುರು ಆಯ್ತು ಸರ್? 2005ರ ದಸರಾ ಸಂದರ್ಭದಲ್ಲಿ ನಾವು ಮೊದಲ ಬಾರಿಗೆ ಈ ಬೊಂಬೆ ಮನೆ ಪ್ರದರ್ಶನ ಆಯೋಜಿಸಿದ್ವಿ. ಪುಟ್ಟದಾಗಿ ಆಯೋಜಿಸಿದ್ವಿ. ನಮ್ಗನ್ಸಿದ್ದು ಏನು ಅಂದ್ರೆ, ಮುಂಚೆ ಗೊಂಬೆಗಳು ಮನೆಗೆ ತಂದು ಮಾರೋರು, ಪುಟ್ಟಿಲಿ ತಗೊಂಬಂದ್ ಮಾರೋರು, ಅಥವಾ ತಳ್ಳೋ ಗಾಡಿಲಿ ತಗೊಂಬಂದ್ ಮಾರೋರು, ಅಥವಾ ನಾವು ಈ ಕುಂಬಾರರ ಮನೆಗೆ ಹೋದ್ರೆ ಅಲ್ಲೂ ಗೊಂಬೆಗಳು ಸಿಗೋದು. ಕ್ರಮೇಣ ಬರ್ತಾ ಈ ಗೊಂಬೆ ಸಿಗೋದೇ ನಿಂತೋಯ್ತು ಮೈಸೂರಲ್ಲಿ. ನಾವೇನಾದ್ರೂ ಗೊಂಬೆ ತಗೋಬೇಕು ಅಂದ್ರೆ ಬೇರೆ ಊರುಗಳಿಗೆ ಹೋಗ್ಬೇಕು, ಅಥವಾ ಬೇರೆ ಊರಿಗೆ ಯಾರು ಹೋಗ್ತಾರೆ ಅವ್ರಿಗೆ ಕಾಡಿ ಬೇಡಿ ತಗೊಂಬನ್ನಿ ಗೊಂಬೆಗಳು ಅಂತ ಅವ್ರಿಗೆ ತುಂಬಾ ಒತ್ತಾಯ ಮಾಡ್ಬೇಕಾಗಿತ್ತು. ಅದು ನಿಂತೋದಾಗ ಏನಾಯ್ತು, ಒಂದೆರಡು ಸಲ ಯೋಚನೆ ಮಾಡಿದ್ವಿ ನಾವು, ಯಾತಕ್ಕೆ ಇದನ್ನ ಮೈಸೂರಲ್ಲಿ ಸಿಗೋ ತರ ಮಾಡಬಾರ್ದು ಅಂತ. ಸೊ
ಕಾಶಿಲಿ ಹೋದಾಗ ಬೇರೆ ಬೇರೆ ಊರು ಹೋದಾಗ ಅಲ್ಲಿ ಗೊಂಬೆಗಳು ಸಿಗೋದು. ಸೊ ಅದನ್ನ ತಂದು ಒಂದು ಪುಟ್ಟದಾಗಿ ನಾವು 2005ರಲ್ಲಿ ಮೊದಲ ಬಾರಿಗೆ ಬೊಂಬೆ ಮನೆ ಆಯೋಜಿಸಿದ್ವಿ. ಆ ಒಂದು ರೆಸ್ಪಾನ್ಸ್ ಟ್ರೆಮೆಂಡಸ್ ಆಗಿತ್ತು. ನಮ್ಮ ಅಂಗಡಿಯ ಎದುರುಗಡೆ ಆಲ್ಮೋಸ್ಟ್ ಒಂದು ಮೈಲಿ ಜನ ಕಾದು ನಿಂತು ಬಂದು ನೋಡಿದ್ರು. ಸೊ ತುಂಬಾನೇ ಒಂದು 2-3 ವರ್ಷ ಹಾಗೆ ನಡೀತು. ಆಮೇಲೆ ನಾವು ಅದನ್ನ ಸ್ವಲ್ಪ ವಿಸ್ತಾರ ಮಾಡಿ ಅದನ್ನ ಒಂದು ಆರ್ಗನೈಸ್ಡ್ ರೀತಿಯಾಗಿ ಮಾಡಿ ಆಮೇಲೆ ಅದನ್ನ ಶಿಫ್ಟ್ ಮಾಡಿ ಹೊಸ ಜಾಗಕ್ಕೆ ತಂದು 4 ಮಹಡಿಯ ಒಂದು ಕಟ್ಟಡದಲ್ಲಿ ಈಗ ಮಾಡ್ತಾ ಇದೀವಿ. ಸವಿಸ್ತಾರವಾಗಿ ಬೆಳೆದಿದೆ ಮತ್ತೆ ಜನನು ಬಂದು ತಗೊಳಕ್ಕೆ ಮಾಡಕ್ಕೆ ತುಂಬಾ ಈಸಿ ಆಗಿದೆ. ಮತ್ತೆ ಬೇರೆ ಬೇರೆ ಕಡೆಯಿಂದ ತರಿಸ್ತೀವಿ. ಒಂದು 12 ರಾಜ್ಯಗಳಿಂದ ಗೊಂಬೆಗಳು ತರಿಸ್ತೀವಿ. ಒಂದೇ ಸೂರಿನಡಿ ನಮ್ಮ ಭಾರತದ ಬೇರೆ ಬೇರೆ ಪ್ರಾಂತ್ಯದ ಬೇರೆ ಬೇರೆ ರೀತಿಯ ಗೊಂಬೆಗಳು ಒಂದೇ ಸೂರಿನಡಿ ಸಿಗುವಂತ ಒಂದೇ ಒಂದು ಗೊಂಬೆಯ ಮಳಿಗೆ ಅಂದ್ರೆ ರಾಮ್ಸನ್ಸ್. ಹೌದು. ಸೊ ಈ ಪ್ರದರ್ಶನ ಬರೀ ದಸರಾ ಟೈಮಲ್ಲಿ ಮಾತ್ರ ಇರತ್ತಾ? ಸೊ ಬೇರೆ ಟೈಮಲ್ಲೂ ಕೂಡ ಇರಬಹುದಾ ಈ ಒಂದು ಆರ್ಗನೈಸ್ ಮಾಡುವಂತದ್ದು? ಮೊದಲ 10 ವರ್ಷ ನಾವು ಹಂಗೆ ಮಾಡ್ತಿದ್ವಿ. ನಾವೇನ್ ಮಾಡ್ತಿದ್ವಿ ಅಂದ್ರೆ ದಸರಾ ಒಂದು ವಾರಕ್ಕೆ ಮುಂಚೆ ಶುರು ಮಾಡಿ ದಸರಾ ಮುಗಿದ 2-3 ದಿನದಲ್ಲಿ ನಿಲ್ಲಿಸ್ಬಿಡ್ತಿದ್ವಿ. ಆಮೇಲೆ ದೀಪದ ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ವಿ. ಆದ್ರೆ ಬರ್ತಾ ಜನ ಹೇಗೆ ರೆಸ್ಪಾಂಡ್ ಮಾಡ್ತಿದ್ರು ಅಂದ್ರೆ ದಸರಾ ಮುಗಿದ ಮೇಲೆ ಬಹಳಷ್ಟು ಜನ ಗೊಂಬೆ ತಗೊಳಕ್ ಬರೋರು, ಈ ಸ್ಪೆಷಲ್ ಡಿಸ್ಪ್ಲೇ ನೋಡಕ್ಕೆ ಅಂತಾನೆ ಜನ ಬರೋರು. ಸೊ ಅದಕ್ಕಾಗಿ ನಾವು ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಈಗ ವರ್ಷ ಪೂರ್ತಿ ಈ ಗೊಂಬೆ ಮನೆ ಇರುತ್ತೆ. ಯಾವಾಗ ಬೇಕಾದ್ರೂ ಬಂದು ನೋಡ್ಬೋದು. ಭಾನುವಾರ ಕೂಡ ಓಪನ್ ಇರುತ್ತೆ. ಸೊ ಬೆಳಿಗ್ಗೆ 10ರಿಂದ ಸಂಜೆ 7 ಗಂಟೆ ತನಕ ವರ್ಷ ಪೂರ್ತಿ ಓಪನ್ ಇರುತ್ತೆ. ಸೊ ನಿಮ್ಮ ಹತ್ರ ಬೊಂಬೆಗಳಂದ್ರೆ ಯಾವ್ಯಾವ ರೀತಿಯಾದ ಇರಬಹುದು? ಅಂದ್ರೆ ಇವಾಗ ಒಂದು ಪೇಪರ್ಸ್ ಗಳಲ್ಲಿ ಬರುತ್ತೆ, ಮೆಶಲ್ ಬರುತ್ತೆ, ಇನ್ನು ಯಾವ್ಯಾವ ರೀತಿ ನಿಮ್ಮ ಹತ್ರ ಸಿಗಬಹುದು ಸರ್? ಸಾಂಪ್ರದಾಯಿಕವಾಗಿ ಬೊಂಬೆ ಹಬ್ಬಕ್ಕೆ ಮಣ್ಣಿನ ಗೊಂಬೆಗಳು ಯಾವಾಗ್ಲೂ ಪ್ರಿಫರ್ ಮಾಡ್ತಾರೆ. ಮತ್ತೆ ನಮ್ಮ ಹತ್ರ ಇರೋಂತ ಗೊಂಬೆಗಳು ತುಂಬಾ ಜಾಸ್ತಿ ಮಣ್ಣಿನ ಗೊಂಬೆಗಳೇ. ಸಾಂಪ್ರದಾಯಿಕವಾಗಿ ದಶಾವತಾರ, ಅಷ್ಟಲಕ್ಷ್ಮಿ, ರಾಮಾಯಣ, ಮಹಾಭಾರತ, ಭಾಗವತದ ಗೊಂಬೆಗಳು ಅದಲ್ಲದೆ ಪೇಪರ್ ಮೆಶಲ್ ಮಾಡಿರುವಂತಹ ಗೊಂಬೆ, ವುಡ್ ಮರದಲ್ಲಿ ಬಟ್ಟೆನಲ್ಲಿ ಮಾಡಿರುವಂತಹ ಗೊಂಬೆ. ಸೊ ಈ ತರ ಬೇರೆ ಬೇರೆ ಹೊಸ ರೀತಿಯ ಪಿಂಗಾಣಿ ಗೊಂಬೆಗಳು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗೊಂಬೆಗಳು, ಎಲ್ಲ ರೀತಿಯ ಗೊಂಬೆಗಳು ನಮ್ಮ ಹತ್ರ ಸಿಗುತ್ತೆ. ಮತ್ತೆ ನಾನು ಹೇಳ್ದಂಗೆ ಯಾವುದೇ ಕೈಯಲ್ಲಿ ಮಾಡಿರುವಂತಹ ಹಸ್ತಕಲೆಯ ಗೊಂಬೆ ಯಾವುದೇ ಇದ್ರು, ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಮಾಡಿದ್ರು ಅದನ್ನ ನಾವಿಲ್ಲಿ ತಗೊಂಡ್ಬಂದು ಮಾರ್ಬೇಕು ಅಂತ ನಮ್ಗೆ ಒಂದು ಇಷ್ಟ. ಮತ್ತೆ ಎಲ್ಲಾನು ಮೈಸೂರಿಗರಿಗೆ ಸಿಗ್ಬೇಕು ಅಂತ ನನ್ನ ಒಂದು ಆಶಯ. ಸರ್, ಹಾಗೆ ಈ ಒಂದು ಸಂಪ್ರದಾಯನ ಹೊಸದಾಗಿ ಶುರು ಮಾಡೋರಿಗೆ ನೀವು ಯಾವ ರೀತಿ ಒಂದು ಸಂಪ್ರದಾಯನ ಶುರು ಮಾಡಬಹುದು, ಆ ಪದ್ಧತಿ ಅದನ್ನ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಒಂದು ಈ ಪದ್ಧತಿ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ನವರಾತ್ರಿ ಸಂದರ್ಭದಲ್ಲಿ ಮಹಾರಾಜರು 10 ದಿನ ಚಿನ್ನದ ಸಿಂಹಾಸನದ ಮೇಲೆ ಕುಳಿತುಕೊಂಡು ಅವರು ದಸರಾ ಒಡ್ಡೋಲಗ ಆಚರಿಸ್ತಾರೆ. ಸೊ ನಮ್ಮ ಜನರ ಪ್ರೀತಿ ಏನು ಅಂತ ಹೇಳಿದ್ರೆ, ನಮ್ಮ ಮನೆಗೂ ಅದೇ ಸಂದರ್ಭದಲ್ಲಿ ಮಹಾರಾಜರು ಬಂದ್ರೆ ಅವ್ರಿಗೆ ಸತ್ಕಾರ ಎಲ್ಲ ಮಾಡ್ಬೇಕು ಅಂತ ಇಷ್ಟಪಡ್ತಾರೆ. ಬಟ್ ಎಲ್ಲ ಅವರು ಅರಮನೆ ಹೊರಗಡೆನೆ ಹೋಗಕ್ಕಾಗಲ್ಲ. ಆದ್ರಿಂದ ಅವರ ಒಂದು ರೆಪ್ರೆಸೆಂಟೇಟಿವ್ ಆಗಿ ಮರದ ಪಟ್ಟದ ಗೊಂಬೆ ರಾಜ ರಾಣಿಯರನ್ನ ಆ ಮರದ ಮೆಟ್ಟಿಲಿನ ಮೇಲಿಟ್ಟು, ಆ ಮರದ ಮೆಟ್ಟಿಲನ್ನೇ ನಾವು ಬಂಗಾರದ ಸಿಂಹಾಸನ ಅಂತ ತಿಳಿದುಕೊಂಡು ಅದರ ಮೇಲ ಭಾಗದಲ್ಲಿ 3, 5, 7 ಅಥವಾ 9 ಮೆಟ್ಟಿಲುಗಳು, ಅದರ ಎತ್ತರದ ಒಂದು ಮೆಟ್ಟಿಲಿನಲ್ಲಿ ರಾಜ ರಾಣಿಯರನ್ನ ಕೂಡಿಸಿ, ಮತ್ತೆ ಬೇರೆ ಬೇರೆ ಮನೆಯಲ್ಲಿರುವಂತಹ ಯಾವುದೇ ಗೊಂಬೆಗಳು ಆಗ್ಲಿ, ಟೆಡಿ ಬೇರು ಕೂಡ ಇರ್ಬೋದು, ನೀವು ಕ್ರಿಸ್ಮಸ್ ಕ್ರಿಬ್ ಸೆಟ್ ಇರ್ಬೋದು, ಎನಿಥಿಂಗ್. ಇಟ್ ಈಸ್ ಅ ವೆರಿ ಸೆಕ್ಯುಲರ್ ಕೈಂಡ್ ಆಫ್ ಸೆಲೆಬ್ರೇಷನ್. ಸೊ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಆಟಿಕೆಗಳನ್ನು ಇಟ್ಟು ಅದು ಗೊಂಬೆ ರಾಜನ ಗೊಂಬೆ ಪ್ರಜೆಗಳು ಅಂತ. ಸೊ ಆ ರೀತಿ ಅದನ್ನ ನಾವು ಇಟ್ಟು ಪೂಜೆ ಮಾಡೋದು. ಏನಾದ್ರೂ ಪೂಜೆ ಮಾಡುವಂತ ಸಂಪ್ರದಾಯ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅಲ್ಲಿ ಮುಂದೆ ಒಂದು ಕಲಶ ಇಟ್ಟು, ಆ ಕಲಶವನ್ನು ದೇವಿಯ ಒಂದು ಸ್ವರೂಪ ಎಂದು ತಿಳಿದು ಪ್ರತಿ ದಿನ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಅದಕ್ಕೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಅದನ್ನ ನೀವು ಮಾಡಬಹುದು. ಇದು 9 ದಿವಸದ ಆಚರಣೆನಾ 10 ದಿವಸದ ಆಚರಣೆ ಸರ್? ಇದು 9 ದಿವಸದ ಆಚರಣೆ. 10ನೇ ದಿನ ಅದನ್ನ ವಿಸರ್ಜನೆ ಮಾಡುದು. ವಿಸರ್ಜನೆ ಅಂದ್ರೆ ಯಾವ ರೀತಿ? ಇದನ್ನ ಅಂದ್ರೆ ಅವರೇ ಮನೆಯಲ್ಲಿ ಅದನ್ನ ಮುಂದಿನ ವರ್ಷಕ್ಕೆ ಬಳಸೋ ರೀತಿಯಲ್ಲಿ ಇಟ್ಕೊಳ್ಬಹುದಾ, ಇಲ್ಲ ಯಾವ ರೀತಿ ಇರುತ್ತೆ? ರಾಜ ರಾಣಿ ಏನ್ ಮಾಡ್ತಾರೆ ಅಂದ್ರೆ, ವಿಸರ್ಜನೆ ಆಗೋ ದಿನ ಅವ್ರನ್ನ ಮಲಗಿಸ್ತಾರೆ. ಅಷ್ಟು ದಿನ ನಿಲ್ಸಿರ್ತಾರೆ, ಅವತ್ತು ಮಲಗಿಸ್ತಾರೆ. 10ನೇ ದಿವಸ ಮಲಗಿಸ್ತಾರೆ. ಮತ್ತೆ ಕಲಶನ ಅಲ್ಲಾಡಿಸ್ತಾರೆ. ಅಲ್ಲಾಡಿಸ್ಬಿಟ್ಟು
ಏನ್ ಮಾಡ್ತಾರೆ ಅದನ್ನ ತೆಗೆದು ಇಡ್ತಾರೆ. ಮತ್ತೆ ಗೊಂಬೆಗಳನ್ನ ವಾಪಸ್ಸು ನೀವು ಎತ್ತಿಟ್ಟು ಅಥವಾ ಶೋಕೇಸ್ಗಳಲ್ಲಿಟ್ಟು ಪುನಃ ಮುಂದಿನ ನೆಕ್ಸ್ಟ್ ವರ್ಷ ಇಯರ್ ಮತ್ತೆ ಬಳಸಬಹುದು. ಈ ರಾಜಾ ರಾಣಿ ಬೊಂಬೆನ ಕೂಡ ಬಳಸಬಹುದು. ಹೌದು. ಅಂದ್ರೆ ಅದನ್ನ ನಾವು ಮಲಗಿಸಿದ್ರೆ ಅವತ್ತಿನ ದಿವಸ ವಿಸರ್ಜನೆ ಮಾಡಿರೋ ರೀತಿಯಲ್ಲಿ ಆಗುತ್ತೆ. ಸೊ ಓಕೆ, ಹಾಗಾದ್ರೆ ಈ ವರ್ಷ ಯಾವ ಹೊಸ ಕಲೆಕ್ಷನ್ಸ್ ಗಳು ಬಂದಿರಬಹುದು ನಿಮ್ಮ ಹತ್ರ? ಸೊ ಅದ್ರ ಬಗ್ಗೆನೂ ಕೂಡ ನಮ್ಗೆ ತಿಳಿಸ್ಕೊಡ್ತೀರಾ? ವಿತ್ ಆ ಒಂದು ಫೋಟೋಗಳು, ಆ ವಿಡಿಯೋಗಳನ್ನ ನೋಡ್ಕೊಂಡು ನಮ್ಮ ವೀಕ್ಷಕರಿಗೆ ಅದೊಂಥರ ತುಂಬಾ ಖುಷಿ ಆಗತ್ತೆ. ಹಾಗಾಗಿ ಅದನ್ನು ಕೂಡ ಒಂದ್ಸರಿ ತಿಳಿಸ್ಕೊಟ್ಬಿಡಿ ಸರ್. ಪ್ರತಿ ಸಲ ನಾವು ಹೊಸ ಗೊಂಬೆಗಳನ್ನ ನಾವು ನಮ್ಮ ವಿನ್ಯಾಸ ವಿಭಾಗದಲ್ಲಿ ಮಾಡಿಸ್ತೀವಿ. ಈ ಸಲ ನಾವು ಏನ್ ಮಾಡಿದೀವಿ ಅಂದ್ರೆ ಅರಮನೆಯ ಒಳಗಡೆ ಮಹಾರಾಜರು ಮಾಡುವಂತಹ ಬೇರೆ ಬೇರೆ ಪೂಜೆ ಪುರಸ್ಕಾರಗಳನ್ನ ನಾವು ಇಲ್ಲಿ ಮಾಡಕ್ಕೆ ಗೊಂಬೆಗಳ ಮೂಲಕ ತೋರಿಸಿದೀವಿ. ಒಂದು ಪಾದಪೂಜೆ, ಪ್ರತಿ ಸಲ ಮಹಾರಾಜರು ಸಿಂಹಾಸನದ ಮೇಲೆ ಕೂರೋ ಮುಂಚೆ ಅವರ ಮಹಾರಾಣಿ ಅವರ ಪಾದಪೂಜೆ ಮಾಡ್ತಾರೆ. ಸೊ ಅದರ ಒಂದು ದೃಶ್ಯ ಇದೆ. ಆಮೇಲೆ ಸರಸ್ವತಿ ಪೂಜೆಯ ಒಂದು ದೃಶ್ಯ ಇದೆ. ನೆಕ್ಸ್ಟ್ ವಾಹನ ಪೂಜೆ, ಆಯುಧ ಪೂಜೆಯ ದಿನ ವಾಹನ ಪೂಜೆಗಳು ನಡೆಯುತ್ತೆ, ಅದರ ಒಂದು ದೃಶ್ಯ ಇದೆ. ನಂತರ ಶಮಿ ವೃಕ್ಷದ ಪೂಜೆ, ಸೀಮೋಲ್ಲಂಘನವಾಗುವ ದಿನ ಶಮಿ ವೃಕ್ಷದ ಪೂಜೆ, ಆಮೇಲೆ ಆಯುಧ ಪೂಜೆ. ಸೊ ಈ ಗೊಂಬೆ ದೃಶ್ಯಾವಳಿಗಳನ್ನ ಈ ವರ್ಷ ಹೊಸದಾಗಿ ಮಾಡಿಸಿದೀವಿ. ಅದರ ಜೊತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವ ಶಿಲ್ಪ, ಅವರು ಚೇರ್ ಮೇಲೆ ಕೂತಿರುವಂತಹ ಲೈಫ್ ಸೈಜ್ ಒಂದು ಶಿಲ್ಪ ಇದೆ ಅರಮನೆ ಒಳಗಡೆ. ಅದರ ಒಂದು ಪುಟ್ಟ ಪ್ರತಿಕೃತಿನ ನಾವು ಮಾಡಿಸಿದೀವಿ. ಅದು ಕೂಡ ಈ ವರ್ಷದ ಹೊಸ ಗೊಂಬೆ. ಸೊ ಈ ತರ ಪ್ರತಿ ವರ್ಷ ನಾವು ಹೊಸ ಗೊಂಬೆಗಳು ಮಾಡಿಸ್ತೀವಿ. ಈ ವರ್ಷ ನವರಾತ್ರಿ, ಅರಮನೆಯ ನವರಾತ್ರಿ ಅನ್ನೋದು ಈ ವರ್ಷದ ಕಾನ್ಸೆಪ್ಟ್. ಅದರ ಜೊತೆ ಬೇರೆ ಬೇರೆ ದೇವಿಯರು, 5 ದೇವಿಯರು, ಇಂದ್ರಾಕ್ಷಿ, ಮೀನಾಕ್ಷಿ, ಗಾಯತ್ರಿ, ವಿಶಾಲಾಕ್ಷಿ ಮತ್ತೆ ಕಾಮಾಕ್ಷಿ, ಈ ದೇವಿಯರ ಮೈಸೂರು ಶೈಲಿಯ ಚಿತ್ರ ಆಧಾರಿತ ಗೊಂಬೆಗಳನ್ನ ನಾವು ಮಾಡಿಸಿದೀವಿ. ಸೊ ಇದು ಕೂಡ ಈ ವರ್ಷದ ವಿಶೇಷ. ಹಾಗೆ ಇದು ಒಂದು ಮೈಸೂರು ದಸರಾ ಅಂತ ಏನ್ ನಾವು ಈ ಪದ್ಧತಿನ ಶುರು ಮಾಡಿದ್ಮೇಲೆ ವರ್ಷ ಜಾಸ್ತಿ ಮಾಡ್ಬೇಕು ಬೊಂಬೆಗಳನ್ನ ಅಂತ ಹೇಳ್ತಾರೆ, ಅದು ಯಾವ ರೀತಿ ಇರುತ್ತೆ ಸರ್? ಒಂದು ಏನು ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ಅಥವಾ 2 ಗೊಂಬೆ, ಹೊಸ ಗೊಂಬೆ ನಿಮ್ಮ ಗೊಂಬೆಯ ಒಂದು ಸಮೂಹಕ್ಕೆ ಸೇರಿಸಬೇಕು ಅಂತ ಒಂದು ಪದ್ಧತಿ ಇದೆ. ಅದು ನಿಮ್ಗೆ ಇಷ್ಟ ಆದ್ರೆ ಅದನ್ನ ಮುಂದುವರಿಸಬಹುದು. ಇಲ್ಲದ್ರೆ ನೀವು ಇರುವಂತಹ ಗೊಂಬೆಗಳಿಗೆ ಅದರಲ್ಲೇ ಮುಂದುವರಿಸಬಹುದು. ಇಲ್ಲದ್ರೆ ನೀವೇ ಕೈಯಾರ ಗೊಂಬೆ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಸೇರಿಸಬಹುದು. ಒಂದು ಏನು ಅಂದ್ರೆ ನಮ್ಮ ಈ ಖುಷಿ ಕೊಡುವಂತ ಸಂಪ್ರದಾಯ ವೃದ್ಧಿಸ್ಲಿ ಅನ್ನೋ ಒಂದು ಹಿನ್ನೆಲೆ ಅಷ್ಟೇ. ಸೊ ಅದನ್ನ ನಾವು ನೋಡಕ್ ಹೋದಾಗ, ಅದನ್ನ ಖರೀದಿಸಕ್ ಹೋದಾಗ ಅದರ ಹಿಂದಿನ ಕೆಲಸ ಮತ್ತೆ ಆ ಕೆಲಸಗಾರರಿಗೆ ನಾವು ನೀಡುವ ಒಂದು ಗೌರವನೇ ಇದೆ. ಅದಷ್ಟೇ ಅಲ್ಲದೆ ಮತ್ತೇನು ಇಲ್ಲ ಇದ್ರೆ. ಓಕೆ, ಇದು ಇಷ್ಟೇ ವರ್ಷ ಮಾಡ್ಬೇಕು ಅಂತ ಏನಾದ್ರು ಸಂಪ್ರದಾಯ ಇದೆಯಾ ಸರ್? ಈ ಪದ್ಧತಿ ಇದೆಯಾ? ಏನು ಇಲ್ಲ, ಹಂಗೇನಿಲ್ಲ. ಎಷ್ಟು ವರ್ಷ ಬೇಕಾದ್ರೂ ಮಾಡ್ಬೋದು. ಮತ್ತೆ ಕೆಲವು ಸಲ ನಮ್ಗೆ ಏನೋ ಕೆಲಸದ ಒತ್ತಡ, ಮಾಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಾನು ಪುನಃ ಮಾಡೋದೇನ್ ಬೇಕಾಗಿಲ್ಲ. ಬರೀ ರಾಜ ರಾಣಿಯನ್ನ ದೇವರ ಮನೆಯಲ್ಲಿ ಇಟ್ಟು ಅದನ್ನ ಪೂಜೆ ಕೂಡ ಮಾಡಬಹುದು. ಇಲ್ಲದ್ರೆ ಸುಮ್ನೆ ಶೋಕೇಸ್ ಅಲ್ಲಿ ಇಟ್ಟು ಅದನ್ನೇ ನೋಡಿ ಒಂದು ಆ ವರ್ಷದ ಆಚರಣೆ ಅಂತ ಕೂಡ ನಾವು ಮಾಡಬಹುದಾ? ಸೊ ಖಂಡಿತ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತರೆಗೂ ಕೂಡ ನಿಮ್ಮ ಒಂದು ಮೈಸೂರು ದಸರಾ ಮತ್ತೆ ಬೊಂಬೆ ಮನೆಯ ಒಂದು ವಿಶೇಷತೆ, ಈ ಪದ್ಧತಿನ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತರೆಗೂ ಕೂಡ ನಿಮ್ಮ ಒಂದು ಟೈಮ್ ಕೊಟ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.